ಏನಮ್ಮ ಇಂಥ ಡ್ರೆಸ್ ಹಾಕಿದೀಯಾ? ನಮ್ ಕಾಲೇಜಲ್ಲಿ ಎಲ್ರು ಹೀಗೆ ಹಾಕೊಳ್ತಾರ ಮಮ್ಮಿ. ನಾನೊಬ್ಳೆ ಚೂಡಿದಾರ್ ಹಾಕೊಳ್ತಿದ್ದೀನಿ. ಏನ್ ಚೆನ್ನಾಗಿರುತ್ತೆ, ಅದ್ಕೆ ಏನಾಗಲ್ಲ. ಬಾಯ್ ಬಾಯ್. ಮಗಳು ಯಾಕೆ ಇನ್ನೂ ಬರ್ಲಿಲ್ಲ? ಓಕೆ ಬಾಯ್. ಅಯ್ಯೋ ಏನಾಗಿರುತ್ತೋ. ಯಾಕ್ ಮಗಳೇ ಇಷ್ಟ್ ಲೇಟ್ ಆಯ್ತು? ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಲು ಹೋಗಿದ್ದೆ ಮಮ್ಮಿ. ಸರಿ, ಏನಾದ್ರೂ ಊಟ ಮಾಡ್ತೀಯಾ? ಬೇಡ, ಮಲ್ಕೋತೀನಿ. ಕೇಳು ಮಗಳೇ, ಕೋಪಗೊಂಡ್ರೆ ಏನ್ ಅನ್ಕೊಳ್ತಾಳೋ. ಅಷ್ಟಕ್ಕೂ ಈ ಕಾಲದ ಮಕ್ಕಳಿಗೆ ತಡವಾಗಿ ಮನೆಗೆ ಬರೋದು ಸಾಮಾನ್ಯವಲ್ಲವೇ? ಅಮ್ಮ ಬಾಯ್. ಬಾಕ್ಸ್ ತಗೊಂಡ್ ಹೋಗ್ ಮಗಳೇ. ನಂಗ್ ಬೇಡಮ್ಮ. ಮಗಳೇ ತಗೊಂಡ್ ಹೋಗ್ ಮಗಳೇ. ಮಗಳೇ ಯಾಕೆ ಮಗಳು ಇನ್ನೂ ಮನೆಗ್ ಬರ್ಲಿಲ್ಲ? ದಿನಾನು ಈ ಟೈಮ್ಗೆ ಬರ್ತಾ ಇದ್ಲಲ್ವೇ? ಎಲ್ಲಿಗ್ ಹೋಗಿರ್ತಾಳೆ? ಅಮ್ಮ, ಅಯ್ಯೋ ಏನಾಯ್ತು ಮಗಳೇ? ಏನಾಯ್ತು ಮಗಳೇ? ಮಗಳೇ ಏನಾಯ್ತು? ಅಯ್ಯಯ್ಯೋ, ನನ್ನ ಮಗಳು ಯಾಕಿಷ್ಟು ಭಯಂಕರವಾದ ಜೀವಿತ ಜೀವಿಸ್ತಿದ್ದಾಳೆ? ಅಮ್ಮ. ಏನಾಯ್ತು ಮಗಳೇ? ಯಾಕೆ ಕೆಮ್ತಿದ್ದೀಯಮ್ಮ? ಮಗಳೇ ಎದ್ದೇಳಮ್ಮ, ಎದ್ದೇಳು. ಹಾಸ್ಪಿಟಲ್ಗೆ ಹೋಗೋಣ ಬಾ ಮಗಳೇ, ಎದ್ದೇಳು. ಏನಮ್ಮ, ಸ್ವಲ್ಪ ಆಚೆ ಬರ್ತೀರಾ? ನಿಮ್ಮೊಂದಿಗೆ ಮಾತಾಡಬೇಕು. ಅಮ್ಮ, ಹೇಗೆ ಹೇಳಬೇಕು ಅರ್ಥ ಆಗ್ತಿಲ್ಲ. ನಿಮ್ಮ ಮಗಳ ಆರೋಗ್ಯ ಬಹಳ ಕೆಟ್ಟೋಗಿದೆ. ಅವಳು ತಗೊಂಡ ಡ್ರಗ್ಸ್ ನಿಮಿತ್ತ, ಅವಳಿಗಿರುವ ಕೆಟ್ಟ ಚಟಗಳ ನಿಮಿತ್ತ ಅವಳ ಆರೋಗ್ಯ ಪೂರ್ತಿಯಾಗಿ ಹಾಳಾಗಿದೆ. ಈ ವಿಷಯ ಹೇಳಿದ್ರೆ ಒಬ್ಬ ತಾಯಿಯಾಗಿ ಹೇಗೆ ತಾಳಿಕೊಳ್ತೀರೆಂದು ಅರ್ಥ ಆಗ್ತಿಲ್ಲ. ಏನಾಗಿದೆ ಡಾಕ್ಟ್ರೇ? ಇನ್ಮೇಲೆ ನಿಮ್ಮ ಮಗಳಿಗೆ ಚಿಕಿತ್ಸೆ ಕೊಡೋದು ಉಪಯೋಗ ಇಲ್ಲ. ಇನ್ಮೇಲೆ ಅವಳು ಬದುಕೋದಿಲ್ಲ. ಏನಮ್ಮ ಅಷ್ಟಾನಂದವಾಗಿದ್ದೀಯಾ?
ಏನಿಲ್ಲಮ್ಮ, ನಿನ್ನ ಆರೋಗ್ಯ ಚೇತರಿಸ್ಕೊಂಡಿದೆ ಅಂತ ಡಾಕ್ಟರ್ ಮನೆಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಅಮ್ಮ, ನಾನ್ ನಿನಗೆ ಕೆಲವು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತೀಯಾ? ಏನು ಮಗಳೇ, ಕೇಳು. ಅಮ್ಮ, ಪಾಪಿಷ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತಾರಾ? ಹೌದು ಮಗಳೇ. ಪಾಪಿಷ್ಟ ಕೆಲಸ ಮಾಡೋರು, ಕುಡುಕರು, ಅಲೆಮಾರಿಗಳು, ವ್ಯಭಿಚಾರಿಗಳು ನರಕಕ್ಕೆ ಹೋಗ್ತಾರಾ ಅಮ್ಮ? ಹೌದು ಮಗಳೇ, ಖಚಿತವಾಗಿ ನರಕಕ್ಕೆ ಹೋಗ್ತಾರೆ. ಅದನ್ನೇ ಅಲ್ಲವೋ ಬೈಬಲ್ ಹೇಳೋದು. ಅದ್ಯಾಕೆ ಈಗ ನಿನಗೆ ನರಕದ ಬಗ್ಗೆ ಚಿಂತೆ? ಅದರ ಅವಶ್ಯಕತೆ ನಿನಗೇನಿದೆ? ನಾವು ಮನೆಗೆ ಹೋಗ್ತಾ ಇದ್ದೇವಲ್ಲವೇ? ಅಮ್ಮ, ನಾನು ಮನೆಗೆ ಬರಲ್ಲಮ್ಮ. ಯಾಕೆ ಮಗಳೇ, ಯಾಕೆ ಬರಲ್ಲ? ನಾನು ಮನೆಗೆ ಬರಲಾರದೆ ಸಾಯಲಿಕ್ಕಿದ್ದೇನೆಂಬ ವಿಷಯ ಡಾಕ್ಟರ್ ನಿನಗೆ ಹೇಳ್ತಿರುವಾಗ ನಾನು ಕೇಳಿಸ್ಕೊಂಡೆಮ್ಮ. ಅಮ್ಮ, ನೀನು ನನಗೆ ಹೇಗೆ ನೀಟಾಗಿರಬೇಕೆಂದು ಕಲಿಸಿದೆ, ಆದರೆ ನೀತಿಯಿಂದ ಹೇಗೆ ಜೀವಿಸಬೇಕೆಂದು ಕಲಿಸಲಿಲ್ಲ. ಚೆನ್ನಾಗಿ ಹೇಗೆ ಬಟ್ಟೆ ಹಾಕೊಳ್ಳಬೇಕೆಂದು ಕಲಿಸಿದೆ, ಆದರೆ ಚೆನ್ನಾಗಿ ಹೇಗೆ ಬದುಕಬೇಕೆಂದು ಕಲಿಸಲಿಲ್ಲ. ಅಂದವಾಗಿ ಹೇಗಿರಬೇಕೆಂದು ಕಲಿಸಿದೆ, ಆದರೆ ಆತ್ಮಿಕವಾಗಿ ಹೇಗಿರಬೇಕೆಂದು ಕಲಿಸಲಿಲ್ಲ. ಫಲಿತವಾಗಿ ಹೇಗೋ ಈ ದುಸ್ಥಿತಿ, ಈ ದೌರ್ಭಾಗ್ಯ ಪರಿಸ್ಥಿತಿ ಬಂತು. ಹೌದು, ನಾನು ಮನೆಗೆ ಮೊದಲನೇ ಸಾರಿ ತಡ ಮಾಡಿ ಬಂದಾಗಲೇ ನೀನು ನನಗೆ ಗದರಿಸಬೇಕಿತ್ತು. ಅಮ್ಮ, ಯಾಕೆ ತಡ ಮಾಡಿ ಬಂದೆ, ಎಲ್ಲಿ ಹೋಗಿದ್ದೆ ಎಂದು ಖಚಿತವಾಗಿ ಕೇಳಬೇಕಿತ್ತು. ಅಮ್ಮ, ನೀನು ನನಗೆ ಪ್ರೀತಿಸುವುದು ತಪ್ಪಲ್ಲ, ಆದರೆ ಒಬ್ಬಳೇ ಮಗಳಿದ್ದೇನೆ ಅಂದುಕೊಂಡು ನನ್ನನ್ನು ಅತಿಯಾದ ಪ್ರೀತಿಯಿಂದ ಬೆಳೆಸಿದೆ. ಯಾವ ತಪ್ಪು ಮಾಡಿದರೂ, ಯಾವ ಪಾಪಿಷ್ಟ ಕೆಲಸ ಮಾಡಿದರೂ ನನ್ನನ್ನು ಗದರಿಸದೆ, ನನ್ನನ್ನು ಶಿಕ್ಷಿಸದೆ, ಬುದ್ಧಿ ಹೇಳದೆ ನನಗೆ ಹಾಗೆ ಬಿಟ್ಟುಬಿಟ್ಟೆ. ನಾನು ತಡ ಮಾಡಿ ಬಂದ ಮೊದಲ ದಿನವೇ ನನಗೆ ಗದರಿಸಿದೆ, ಆದರೆ ನಾನು ಈ ರೀತಿ ಹಾಳಾಗ್ತಿರ್ಲಿಲ್ಲ. ಅಮ್ಮ, ಇನ್ನೂ ಕಾನುಸಾರವಾದ ಪೋಷಣೆಯೇ ಇನ್ನು ನನಗೆ ಶಾಪವಾಗಿ ಮಾರ್ಪಟ್ಟಿತ್ತು, ನನಗೆ ಏಡ್ಸ್ ರೋಗಿಯಾಗಿ ಮಾಡಿತು. ನಿನ್ನ ಅತಿಯಾದ ಪ್ರೀತಿಯೇ ನನಗೆ ನಾಶ ಮಾಡಿತಮ್ಮ. ಹಿಂದಿನ ನನ್ನನ್ನು ನರಕಕ್ಕೆ ಕೊಂಡೊಯ್ತಿದೆ ಅಮ್ಮ. ಅಮ್ಮ ಪ್ರಿಯಾ, ಅಮ್ಮ ಪ್ರಿಯಾ, ಅಮ್ಮ ಪ್ರಿಯಾ, ನನ್ನ ಅತಿಯಾದ ಪ್ರೀತಿಯೇ ನನ್ನ ಮಗಳನ್ನು ಕೊಂದಿತಲ್ಲವೇ?